ಸ್ನೇಹಿತರೆ, ನಾವು ನಮ್ಮ ಚಾನೆಲ್ನಲ್ಲಿ ತುಂಬಾ ಶ್ರಮಪಟ್ಟು ವಿಡಿಯೋಗಳನ್ನು ತಯಾರಿಸುತ್ತಿದ್ದೇವೆ. ನಮಗೆ ನಿಮ್ಮ ಬೆಂಬಲ ಬಹಳ ಅಗತ್ಯವಾಗಿದೆ. ನಿಮ್ಮ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ನಮಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ. ಆದ್ದರಿಂದ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಒಂದೂರಲ್ಲಿ ಹಸಿರು ಬೆಟ್ಟಗಳು, ದೊಡ್ಡ ದೊಡ್ಡ ಮರಗಳು ಮತ್ತು ಸುಂದರವಾದ ಹೊಲಗಳ ಮಧ್ಯೆ ಸೂರ್ಯಪುರ ಎಂಬ ಗ್ರಾಮವಿತ್ತು. ಆ ಊರಿನ ಜನರು ತುಂಬ ಶಾಂತಿಯಿಂದ ಜೀವನ ನಡೆಸುತ್ತಿದ್ದರು. ಆದರೆ ಆ ಊರಿನಲ್ಲಿ ಒಂದು ವಿಚಿತ್ರ ರಹಸ್ಯವಿತ್ತು. ಊರಿನ ಹೊರಭಾಗದ ಕಾಡಿನಲ್ಲಿ ಒಂದು ಹಳೆಯ ಬಾವಿ ಇತ್ತು. ಆ ಬಾವಿಯನ್ನು ಎಲ್ಲರೂ ಮಾಯಾಬಾವಿ ಎಂದು ಕರೆಯುತ್ತಿದ್ದರು. ಏಕೆಂದರೆ ಆ ಬಾವಿಯ ಬಗ್ಗೆ ಒಂದು ಹಳೆಯ ಕಥೆ ಇತ್ತು. ಒಳ್ಳೆಯ ಹೃದಯದವರು ಬಾವಿಯ ಬಳಿ ಹೋದರೆ ಅದೃಷ್ಟ ಸಿಗುತ್ತದೆ. ಆದರೆ ದುರಾಸೆಯ ವ್ಯಕ್ತಿಗಳು ಹೋದರೆ ಖಾಲಿ ಕೈಯಲ್ಲಿ ಮರಳುತ್ತಾರೆ. ಕೆಲವರು ಅದನ್ನು ನಂಬುತ್ತಿದ್ದರು, ಇನ್ನು ಕೆಲವರು ಅದನ್ನು ಸುಳ್ಳು ಕಥೆ ಎಂದು ಹೇಳುತ್ತಿದ್ದರು. ಆದರೆ ಯಾರಿಗೂ ಅದರ ನಿಜವಾದ ರಹಸ್ಯ ಗೊತ್ತಿರಲಿಲ್ಲ. ಅದೇ ಊರಿನಲ್ಲಿ ಅಜಯ್ ಎಂಬ ಬಡ ಹುಡುಗ ವಾಸಿಸುತ್ತಿದ್ದನು. ಅಜಯ್ ತನ್ನ ವಯಸ್ಸಿಗಿಂತ ಹೆಚ್ಚು ಕಷ್ಟಗಳನ್ನು ಕಂಡಿದ್ದನು. ಅವನು ತನ್ನ ವೃದ್ಧ ಅಜ್ಜಿಯ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದನು. ಒಂದು ಸಂಜೆ ಅವನ ಅಜ್ಜಿ ಹೇಳಿದಳು, ಅಜಯ್, ಮನೆಯಲ್ಲಿ ಅಕ್ಕಿಯೂ ಇಲ್ಲ. ಇವತ್ತು ಏನ್ ಮಾಡೋಣ ಮಗನೇ? ಅಜಯ್ ಹೇಳಿದನು, ಚಿಂತಿಸಬೇಡ ಅಜ್ಜಿ, ನಾನು ಏನಾದರೂ ಕೆಲಸ ಮಾಡಿ ಬರುತ್ತೇನೆ. ಅಜ್ಜಿ ಬೇಸರದಿಂದ ಹೇಳಿದಳು, ನೀನು ದಿನವಿಡೀ ಕಷ್ಟಪಡುತ್ತೀಯ, ನನಗೆ ಬೇಸರವಾಗುತ್ತದೆ. ಅಜಯ್ ಅಜ್ಜಿಯನ್ನು ಸಮಾಧಾನಪಡಿಸುತ್ತಾ ಹೇಳಿದನು, ನೀನು ನಗುತ್ತಾ ಇದ್ದರೆ ಸಾಕು ಅಜ್ಜಿ, ನಿನಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ಹೀಗೆ ಹೇಳಿ ಅಜಯ್ ಅಜ್ಜಿಯನ್ನು ಸಮಾಧಾನಪಡಿಸಿದನು. ಮರುದಿನ ಬೆಳಿಗ್ಗೆ ಅಜಯ್ ಕಾಡಿನ ಕಡೆ ಹೊರಟನು. ಅವನು ಒಣಗಿದ ಮರದ ಕೊಂಬೆಗಳನ್ನು ಸಂಗ್ರಹಿಸಿ ಮಾರಲು ನಿರ್ಧರಿಸಿದ. ಸೂರ್ಯ ನಿಧಾನವಾಗಿ ಮೇಲಕ್ಕೇರುತ್ತಿದ್ದ. ಪಕ್ಷಿಗಳು ಹಾಡುತ್ತಿದ್ದವು. ಆಗ ಅವನ ಕಣ್ಣಿಗೆ ಒಂದು ಹಳೆಯ ಬಾವಿ ಕಾಣಿಸಿತು. ಆಗ ಅಜಯ್ ಹೇಳಿದನು, ಇದೇನಾ ಊರಿನ ಜನರು ಹೇಳುವ ಮಾಯಾಬಾವಿ? ಅವನು ಕುತೂಹಲದಿಂದ ಹತ್ತಿರ ಹೋದ. ಬಾವಿಯೊಳಗೆ ನೋಡಿದ. ಅಷ್ಟರಲ್ಲಿ ಒಂದು ಮೃದುವಾದ ಧ್ವನಿ ಕೇಳಿಸಿತು. ಒಳ್ಳೆಯ ಹೃದಯದ ಹುಡುಗನೇ, ಯಾಕೆ ಬಂದಿದ್ಯಾ? ಅಜಯ್ ಗಾಬರಿಯಿಂದ ಕೇಳಿದನು. ಯಾರು ನೀವು ಮಾತನಾಡುತ್ತಿರುವುದು? ನಾನು ಈ ಬಾವಿಯ ರಕ್ಷಕ. ಅಜಯ್ ಆ ಮಾಯಾ ಬಾವಿಯ ಹತ್ತಿರ ಕೇಳಿದ. ನನಗೆ ಹಣ ಬೇಡ, ನನ್ನ ಅಜ್ಜಿಗೆ ಊಟ ಸಿಗಬೇಕಷ್ಟೆ. ಕೆಲ ಕ್ಷಣಗಳ ಕಾಲ ಮೌನ. ನಂತರ ಬಾವಿಯೊಳಗೆ ಬೆಳಕು ಕಾಣಿಸಿತು. ಒಂದು ಚಿಕ್ಕ ಬೆಳ್ಳಿಯ ನಾಣ್ಯ ಮೇಲಕ್ಕೆ ಬಂತು. ಅಜಯ್ ಆಶ್ಚರ್ಯದಿಂದ ಹೇಳಿದನು, ಇದು ನಿಜವೇನಾ ಅಥವಾ ನನ್ನ ಭ್ರಮೆ? ಆಗ ಬಾವಿಯ ರಕ್ಷಕ ಹೇಳಿದ, ನಿನ್ನ ಒಳ್ಳೆಯ ಮನಸ್ಸಿನ ಫಲ ಇದು. ಅಜಯ್ ಆ ಬೆಳ್ಳಿಯ ನಾಣ್ಯವನ್ನು ತೆಗೆದುಕೊಂಡು ಮಾರುಕಟ್ಟೆಯಲ್ಲಿ ಮಾರಿದನು. ಅದರಿಂದ ಹಣ್ಣುಗಳನ್ನು ಖರೀದಿಸಿ ಮನೆಯ ಕಡೆಗೆ ಬಂದನು. ಅಜ್ಜಿ ಅದನ್ನು ನೋಡಿ ತುಂಬಾ ಸಂತೋಷಪಟ್ಟಳು. ಅಜ್ಜಿ ಖುಷಿಯಿಂದ ಹೇಳಿದಳು, ಇಷ್ಟು ಹಣ ಎಲ್ಲಿಂದ ಬಂತು? ಇಷ್ಟೊಂದು ಹಣ್ಣುಗಳು ಹೇಗೆ ಖರೀದಿಸಿದೆ? ಇದೆಲ್ಲ ದೇವರ ಕೃಪೆ ಅಜ್ಜಿ, ನೀನ್ ಮಾತ್ರ ಸಂತೋಷದಿಂದಿರ್ಬೇಕಷ್ಟೇ. ಅವನು ನಿಜವನ್ನು ಹೇಳಲಿಲ್ಲ. ಯಾಕೆಂದರೆ ಅವನಿಗೆ ದುರಾಸೆ ಮಾಡುವ ವ್ಯಕ್ತಿಗಳ ಭಯವಿತ್ತು. ಕೆಲ ದಿನಗಳ ನಂತರ ಅಜಯ್ ಮತ್ತೆ ಬಾವಿಯ ಬಳಿ ಹೋದ. ಈ ಬಾರಿ ಅವನು ತನ್ನಿಗಾಗಿ ಏನೂ ಕೇಳಲಿಲ್ಲ. ನಮ್ಮ ಊರಲ್ಲಿ ನೀರಿನ ಸಮಸ್ಯೆ ಇದೆ, ಜನರಿಗೆ ಸಹಾಯ ಮಾಡಬೇಕು.
ಕ್ಷಣದಲ್ಲೇ ಬಾವಿಯ ನೀರು ಹೊಳೆಯಲು ಆರಂಭಿಸಿತು. ಕೆಲವೇ ದಿನಗಳಲ್ಲಿ ಊರಿನ ಒಣಗಿದ್ದ ಬಾವಿಗಳಲ್ಲೂ ನೀರು ಕಾಣಿಸತೊಡಗಿತು. ಗ್ರಾಮಸ್ಥರು ಆಶ್ಚರ್ಯಪಟ್ಟರು. ಇದು ಯಾವುದೋ ಪವಾಡ ಇರಬೇಕು. ದೇವರು ನಮ್ಮ ಊರನ್ನು ಆಶೀರ್ವದಿಸಿದ್ದಾನೆ. ದೇವರ ಕೃಪೆ ನಮ್ಮ ಊರಿನ ಮೇಲೆ ಆಗಿದೆ. ಇನ್ನು ಮುಂದೆ ನೀರಿನ ಸಮಸ್ಯೆ ಇರುವುದಿಲ್ಲ. ಅಜಯ್ ಮಾತ್ರ ಊರಿನ ಜನರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಮೌನವಾಗಿದ್ದನು. ಆ ಊರಿನಲ್ಲಿ ರಮೇಶ್ ಎಂಬ ದುರಾಸೆಯ ವ್ಯಕ್ತಿ ಇದ್ದನು. ಅವನು ಈ ಎಲ್ಲವನ್ನೂ ಗಮನಿಸುತ್ತಿದ್ದ. ಇದರ ಹಿಂದೆ ಏನೋ ರಹಸ್ಯ ಇದೆ, ತಿಳಿದುಕೊಳ್ಬೇಕು. ಒಂದು ದಿನ ಅವನು ಅಜಯ್ನನ್ನು ಹಿಂಬಾಲಿಸಿದ. ಅಜಯ್ ಬಾವಿಯ ಬಳಿ ಹೋಗುವುದನ್ನು ನೋಡಿದ. ಈಗ ಅರ್ಥವಾಯಿತು ಇದರ ಹಿಂದಿನ ರಹಸ್ಯ ಏನು ಅಂತ. ಮರುದಿನ ರಮೇಶ್ ಒಬ್ಬನೇ ಬಾವಿಯ ಬಳಿ ಹೋದ. ರಮೇಶ್ ಬಾವಿ ಹತ್ತಿರ ಕೇಳಿದನು. ಚಿನ್ನ ಬೇಕು, ತುಂಬಾ ಚಿನ್ನ ಬೇಕು. ಸ್ವಲ್ಪ ಹೊತ್ತು ಮೌನ. ನಂತರ ಬಾವಿಯ ರಕ್ಷಕ ಕೇಳಿತು. ನಿನಗೆ ಚಿನ್ನ ಯಾಕೆ ಬೇಕು ಹೇಳು. ನಾನು ಊರಿನಲ್ಲೇ ದೊಡ್ಡ ಶ್ರೀಮಂತನಾಗಬೇಕು, ಅದಕ್ಕಾಗಿ ನನಗೆ ಚಿನ್ನ ಬೇಕು. ಸ್ವಲ್ಪ ಸಮಯದ ನಂತರ ಒಂದು ಚೀಲ ಮೇಲಕ್ಕೆ ಬಂತು. ರಮೇಶ್ ಸಂತೋಷದಿಂದ ತೆರೆದ. ಆದರೆ ಒಳಗೆ ಕಲ್ಲುಗಳು ಮಾತ್ರ ಇದ್ದವು. ರಮೇಶ್ ಕೋಪದಿಂದ ಹೇಳಿದನು, ಇದು ಮೋಸ, ನನಗೆ ಮೋಸ ಆಗಿದೆ. ಅದೇ ಸಮಯದಲ್ಲಿ ಬಾವಿಯ ನೀರಿನಲ್ಲಿ ಒಂದು ಪ್ರಕಾಶಮಾನವಾದ ರೂಪ ಕಾಣಿಸಿತು. ಆ ರೂಪ ಅವನನ್ನು ಬಾವಿಯ ಒಳಗಡೆ ತೆಗೆದುಕೊಂಡಿತ್ತು. ಸೂರ್ಯಪುರ ರಾಜ್ಯದ ಅತ್ಯುತ್ತಮ ಗ್ರಾಮಗಳಲ್ಲಿ ಒಂದಾಯಿತು. ಆದರೆ ಮಾಯಾ ಬಾವಿಯ ರಹಸ್ಯವನ್ನು ಯಾರೂ ತಿಳಿಯಲಿಲ್ಲ. ಏಕೆಂದರೆ ಆ ಬಾವಿ ಮನುಷ್ಯನ ಹೃದಯವನ್ನು ಪರೀಕ್ಷಿಸುತ್ತಿತ್ತು. ಅಜಯ್ ಅವನ ಒಳ್ಳೆಯ ಮನಸ್ಸಿನಿಂದ ಹೇಳಿದನು, ಸಂಪತ್ತು ಬಾವಿಯಲ್ಲಿ ಇರಲಿಲ್ಲ, ಒಳ್ಳೆಯತನ ನಮ್ಮ ಹೃದಯದಲ್ಲಿತ್ತು. ಈ ಕಥೆಯಿಂದ ನಮಗೆ ಅರ್ಥವಾಗುವುದೇನೆಂದರೆ, ಒಳ್ಳೆಯ ಮನಸ್ಸು ಇದ್ದರೆ ಅದೃಷ್ಟ ತಾನಾಗಿಯೇ ಬರುತ್ತದೆ. ದುರಾಸೆ ಮಾಡಿದರೆ ಕೈಯಲ್ಲಿರುವುದು ಹೋಗುತ್ತದೆ. ಇಂಥ ಇನ್ನಷ್ಟು ಸುಂದರ ಕಥೆಗಳನ್ನು ನೋಡಲು ನಮ್ಮ ಅಜಯ್ ಕನ್ನಡ ಸ್ಟೋರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡುವುದನ್ನು ಮರೆಯಬೇಡಿ. ಈ ಕಥೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.